ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಗಾಡಿನ ಸರ್ವಿಸಿಗೆ ಬಿಡಕ್ಕೆ ಹೋಗ್ತಾ ಇದ್ದೀನಿ, ನಮ್ಮ ಬೇಬಿನ. ನೋಡೋಣ ಏನೇನು ಹೋಗಿದೆ, ಏನೇನು ಸರಿ ಮಾಡ್ತಾರೆ ಅಂತೆಲ್ಲ ತೋರಿಸ್ತೀನಿ. ಫುಲ್ ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ. ಬನ್ನಿ ಗಮ್ಮತ್ ಮಾಡುವ. ನಿಂತ ನೋಡು ಯಜಮಾನ. ಗಾಡಿ ಹತ್ರ ಇಂಜಿನ್ದು ರಿಮೂವ್ ಮಾಡ್ತಿದ್ದಾರೆ. ಏನೇನು ಹೋಗಿದೆ ಅಂತ ಆಮೇಲೆ ಹೇಳ್ತಾರೆ. ಫಸ್ಟ್ ಚೆಕ್ ಮಾಡ್ತಾ ಇದ್ದಾರೆ. A few moments later. ಈ ಗಾಡಿ ಯಾರೋ ರಿಸ್ಟೋರೇಷನ್ ಕೊಟ್ಟಿರೋದು, ಚೆನ್ನಾಗಿ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾಗೋಯ್ತು ಏರ್ ಫಿಲ್ಟರ್ ಹೋಗಿದೆ ಅಂತ. ಕಿತ್ತು ಬಿಸಾಕ್ತಾ ಇರೋದೆ. A few moments later. ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಗಾಡಿ ಇಂಜಿನ್ ಹತ್ರ ಫುಲ್ಲು ಗಲೀಜಾಗಿ ಮಣ್ಣೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ಎಲ್ಲ ರಿಮೂವ್ ಮಾಡಿಸ್ತಾ ಇದ್ದೀನಿ. ಎಲ್ಲ ರಿಮೂವ್ ಮಾಡಿಸಿ ಸರ್ವಿಸ್ ಮಾಡಿಸ್ತಾ ಇದ್ದೀನಿ ನಾನು. ಎಷ್ಟು ಖರ್ಚು ಬರುತ್ತೆ ನೋಡಬೇಕು ಲಾಸ್ಟಲ್ಲಿ. ಯಾವ ರೇಂಜಿಗೆ ಗಲೀಜಾಗಿದೆ ನೋಡಿ. ಆ ಗಾಡಿಗೆ ಏನಾರ ಬಾಯಿಗೆ ಇದ್ದಿದ್ರೆ ನನಗೆ ಹೆಂಗೆ ಕ್ಯಾಕರ್ ಸುಗಿತಿತ್ತೋ ಮಕ್ಕಕ್ಕೆ ಗೊತ್ತಿಲ್ಲ. ಗಾಡಿ ಬೇರೆ ತುಂಬಾ ಬಿಸಿ ಇತ್ತು, ಯಾಕಂದ್ರೆ ನಾನು ನಮ್ಮ ಫ್ರೆಂಡು ತೇಜಸ್ ಲಗ್ಗೆರೆ ಆಗೋಗಿದ್ದೆ. ಅಲ್ಲಿಂದ ಡೈರೆಕ್ಟ್ ಆಗಿ ಗ್ಯಾರೇಜ್ ಹತ್ರನೇ ಬಂದಿದ್ದು. ನೋಡ್ತಾ ಇರ್ಬೋದು, ಅವ್ರು ಬಟ್ಟೆ ಎಲ್ಲ ಯೂಸ್ ಮಾಡ್ತಾವ್ರೆ. ಅಷ್ಟು ಬಿಸಿ ಇತ್ತು ಗಾಡಿ ಇಂಜಿನ್ ಹತ್ರ. ಎಲ್ಲ ಕೆಲಸನೂ ಕಷ್ಟನೇ ಗುರು, ಕಲಿಯೋ ತನಕ. ಆಮೇಲೆ ಓಕೆ, ಹೊಟ್ಟೆ ಪಾಡು ಏನಾರ ಮಾಡಲೇಬೇಕು. ಅನ್ನ ತಿನ್ನಕ್ಕೆ ದುಡ್ಡಿಲ್ಲ ಅಂದರೂ ಬಿರಿಯಾನಿ ತಿನ್ನಕ್ಕಾದ್ರೂ ದುಡ್ಡು ಮಾಡ್ಕೊಳ್ಳೇಬೇಕಲ್ವಾ. ಕೋಳಿ ಅಂಗಡಿಲಿ ಕೋಳಿದು ಸ್ಪೇರ್ ಪಾರ್ಟ್ಸ್ ಕಿತ್ತಾಕ್ತಂಗೆ ಈ ಅಣ್ಣ ಎಲ್ಲ ಸ್ಪೇರ್ ಪಾರ್ಟ್ಸ್ಗಳನ್ನ ಕಿತ್ತಿ ಹಾಕ್ತಾನೆ ಅವ್ರ ಸೈಡ್ಗೆ. ಟೈಮಿಗೆ ಸರ್ವಿಸ್ ಮಾಡಿಸ್ಕೊಂಡಿಲ್ಲ ಅಂದರೆ ಇದೇ ಪ್ರಾಬ್ಲಮ್ ಆಗೋದು. ಎಲ್ಲ ಕಿತ್ತು ಬಿಸಾಕ್ತಾನೆ ಇರ್ತಾರೆ. ಅದಾದಮೇಲೆ ಬ್ರೇಕ್ ಪ್ಯಾಡ್ಸು ಹೋಗಿತ್ತು. ಬ್ರೇಕ್ ಪ್ಯಾಡ್ಸು ಎಲ್ಲ ಹೊಸದು ಹಾಕ್ಸಿದ್ದೀನಿ. ಟೈರ್ ಏನೋ ಸೌದೋಗಿದೆಯಂತೆ, ಟೈರು ಚೇಂಜ್ ಮಾಡಿಸ್ಬೇಕು. ನನ್ನ ಗಾಡಿ ಇಂಜಿನ್ ಆಯಿಲ್ ಯಾವ ಕಲರ್ ಆಗೈತೆ ಅಂದರೆ, ಈ ಪಾಕಿಸ್ತಾನಲ್ಲಿ ಕಬಾಬ್ಗಳು ಮಾಡ್ತಾರೆ, ದೊಡ್ಡ ಬಾಣಲಿ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಯಾವ ಕಲರ್ ಇರುತ್ತೋ ಆ ಕಲರ್ ಇರುತ್ತೆ. ಇದು ಫೋಟೋ ಹಾಕ್ತೀನಿ ನೋಡಿ.
ಸೊ ಇದನ್ನೆಲ್ಲ ವಾಶ್ ಮಾಡೋಕ್ಕೆ ಒಂದು ಇದಕ್ಕೆ ಹಾಕ್ಕೊಂಡಿದ್ದಾರೆ ಟ್ರೇಗೆ. ಸೊ ಇದನ್ನ ಏನರಲ್ಲಿ ವಾಶ್ ಮಾಡ್ತಾರೆ ಅಂತಲೂ ತೋರಿಸ್ತೀನಿ ರೀ ನಿಮ್ಗೆ. ನೋಡಿ ನನ್ನ ಗಾಡಿಯಿಂದನೇ ಪೆಟ್ರೋಲ್ ಎತ್ಕೊತವ್ರೆ, ಯಾಕಂದರೆ ಅದು ವಾಶ್ ಮಾಡಬೇಕಲ್ವಾ, ಅವ್ರು ಪೆಟ್ರೋಲ್ ಇಟ್ಕೊಂಡು ಏನು ಮಾಡ್ತಾರೆ. ಸೊ ಅದಕ್ಕೆ ಯಾರು ಗಾಡಿ ವಾಶ್ ಮಾಡ್ತಾರೋ ಅವ್ರ ಗಾಡಿಯಿಂದನೇ ಪೆಟ್ರೋಲ್ ಎತ್ಕೋತಾರೆ. ನೋಡಿ ಎಷ್ಟು ನೀಟಾಗಿ ವಾಶ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಡ್ರೈ ಆಗೋಕೆ ಬಿಟ್ಟಿದ್ದಾರೆ, ಫ್ಯಾನ್ ಹಾಕಿದ್ದಾರೆ. ನೋಡಿ ಪೆಟ್ರೋಲ್ ವಾಶ್ ಅಲ್ವಾ, ಸೊ ಅದಕ್ಕೆ ಡ್ರೈ ಆಗಲಿ ಅಂತ ಹಂಗೆ ಬಿಟ್ಟಿದ್ದಾರೆ. ಸೊ ನೋಡಿ ಮೊದಲನೇ ಐಟಮು ಏರ್ ಫಿಲ್ಟರ್ ಹೊಸ. ಇಲ್ಲಿ ಎಲ್ಲರೂ ಬರ್ತಾನೆ ಕೇಳಲ್ಲ. ಹಿಂಗೇನ ಏನು ಮಾಡೋಣ ಇವಾಗ. ಆವಾಗ ಡ್ರೈ ಆಗಲಿ ನಿಮ್ಮ ಗಾಡಿ ಮಾಡ್ಬಿಡೋಣ ಅಂದ್ಕೊಳ್ಳಿ. ನೋಡ್ರಿ ಇವಾಗ ನಿಮಗೂ ಹೇಳೋಕ್ಕಾಗತ್ತಾ? ನೀವು ಪಾಪ ಏನೋ ಕೆಲಸ ಕಾರ್ಯ ಇರ್ತದೆ. ಸೊ ಇದೇನು ಅಂತ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಕ್ಲಚ್ಚು ಅನ್ಸುತ್ತೆ ಇದು. ಸೊ ಅದನ್ನು ರಿಂಗೆಲ್ಲ ಹೊಸದು ಹಾಕಿದ್ದಾರೆ ನೋಡಿ. ಪಿಂಕು ಮತ್ತು ಪಿಂಕ್ ಕಲರ್ ಮತ್ತು ಬ್ಲ್ಯಾಕು ಚೇಂಜ್ ಮಾಡಿದ್ದಾರೆ ಹೊಸದು. ಸೊ ಅದಾದಮೇಲೆ ಬೆಲ್ಟೂ ಹೊಸದು ಹಾಕ್ಸ್ತಾ ಇರೋದು. ನೋಡಿ ಬ್ರೇಕ್ ಪ್ಯಾಡ್ಸು ಹೊಸದು ಹಾಕ್ತಾ ಇದ್ದಾರೆ. ಅವ್ರ ಐಟಮ್ ತಂದಂಗೆ ನಾನು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಯ್ತು. ಸೊ ಅವರೇ ಹೋಗಿ ತಂದಿದ್ದು. ಆ ಅಮೌಂಟು ನಾನು ಡೈರೆಕ್ಟಾಗಿ ಅಂಗಡಿಗೆ ಪೇ ಮಾಡಿದೆ. ಆಮೇಲೆ ಇಲ್ಲಿ ನೀವು ಆಯಿಲ್ ಚೇಂಜ್ ಮಾಡಿಸಿದ್ರೆ ಇದು ಮಸ್ಟ್ ಆ್ಯಂಡ್ ಶುಡ್ ಚೇಂಜ್ ಮಾಡಿಸಿ. ಇದು ಗೇರ್ ಆಯಿಲ್ ಅನಿಸುತ್ತೆ ಮೋಸ್ಟ್ಲಿ.
ಇದು ನಾನು ಯಾವಾಗೂ ಮಾಡಿಸಿರಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು. ನಾನೆಲ್ಲ ಹೊರಗಡೆನೇ ಬಿಟ್ಟು ಆಯಿಲ್ ಚೇಂಜ್ ಮಾಡಿಸಿ ಗಾಡಿ ಯೂಸ್ ಮಾಡ್ಕೊತಾ ಇದ್ದೆ. ಅಷ್ಟು ಪರ್ಫೆಕ್ಟಾಗಿ ಗೊತ್ತಿರಲಿಲ್ಲ ನನಗೆ ಗಾಡಿ ಬಗ್ಗೆ. ಸೊ ಇದೆಲ್ಲ ನಿಂತು ಮಾಡಿಸಾಗಲೇ ನನಗೆ ಗೊತ್ತಾಗಿದ್ದು ಇದೆಲ್ಲ ಎಷ್ಟು ವರ್ತ್ ಇದೆ, ಗಾಡಿ ಹೆಂಗೆ ಮೇಂಟೈನ್ ಮಾಡಬೇಕು ಅಂತ. ಇನ್ಮೇಲಿಂದ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ. ಸೊ ಹೊಸ ಐಟಮ್ಗಳಿಗೆ ಟೋಟಲ್ ಅಮೌಂಟ್ ಬಂದು 2000 ಸಮಥಿಂಗ್ ಆಯಿತು. ಆಮೇಲೆ ಅವ್ರ ಸರ್ವಿಸ್ ಚಾರ್ಜ್ ಬಂದು 800 ರುಪೀಸ್. ಅದಾದಮೇಲೆ ಇಂಜಿನ್ ಆಯಿಲು ಚೇಂಜ್ ಮಾಡಿದ್ರು. ನನ್ನ ಆ್ಯಕ್ಟಿವಾ 60ಗೆ 600 ml ಹಿಡಿಯೋದು ಇಂಜಿನ್ ಆಯಿಲು. ಸೊ ಎಕ್ಸ್ಟ್ರಾ ತೊಗೊಂಡ್ರು ವೇಸ್ಟೇ, ನನಗೆ ಸುಮ್ಮನೆ ಮನೇಲಿ ಬಿಸಾಕಿರಬೇಕು. ಸೊ ಗಾಡಿ ಮತ್ತು ಫಿಟ್ಟಿಂಗ್ ಬ್ಯಾಕ್. ಸೊ ಅದಾದಮೇಲೆ ಗಾಡಿನ ಸರ್ವಿಸ್ ಮಾಡಿಸ್ಬೇಕು ಅಂದ್ಕೊಂಡೆ, ಅಂದರೆ ವಾಟ್ರ್ ವಾಶು ಆಗಲಿಲ್ಲ. ಸೊ ಪೆಟ್ರೋಲ್ ಬಂಕ್ಗೆ ಬಂದು 360 ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದ್ದೀನಿ. ಸೊ ಅದಾದಮೇಲೆ ಮನೆಗೆ ಬಂದೆ. ನಮ್ಮಮ್ಮ ಮಟನ್ ಸಾರು ಮಾಡಿದರು, ತಿಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.